ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೌಮ್ಯ ಸುಗ್ನಳ್ಳಿ. ಇವತ್ತು ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಇಷ್ಟು ದಿನ ತನಕ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ, ಇದನ್ನ ಕೊಡ್ತಾರೋ ಅದನ್ನ ಕೊಡ್ತಾರೋ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತು. ರಾಜಕೀಯ ರಂಗದಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಸಾಕಷ್ಟು ಜನರು ಭೇಟಿಯಾದ್ರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ಕೊಡ್ತಾರೆ ಅಥವಾ ಖಾತೆ ಬದಲಾವಣೆ ಮಾಡ್ತಾರ, ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಸೊ ಈ ಎಲ್ಲಾ ಚರ್ಚೆಗಳಿಗೂ ಕೂಡ ಇವತ್ತು ಫುಲ್ ಸ್ಟಾಪ್ ಇಟ್ಟಂತೆ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ 2 ತಿಂಗಳ ಬಳಿಕ ನೇಮಕವನ್ನ ಮಾಡಲಾಯಿತು. ಅಂದ್ರೆ ಸಚಿವ ಸಂಪುಟ ರಚನೆಯನ್ನ ಮಾಡಲಾಯಿತು. ಮೊದಲ ಹಂತದಲ್ಲಿ 13 ಸಚಿವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಲಾಯಿತು. ಡಿ.ಕೆ. ಶಿವಕುಮಾರ್ ಸೇರಿದಂತೆ 13 ಜನರು ಸಚಿವರಾದರು. ಅದಾದ ನಂತರ 20 ಸಚಿವರನ್ನ ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆ ಮಾಡಲಾಯಿತು. ಸೊ ಮೊದಲ ಹಂತದಲ್ಲಿ ಏನು ಈ 13 ಸಚಿವರಿದ್ರು ಅವರಿಗೆ ಖಾತೆಯನ್ನ ಕೊಡಲಾಗಿತ್ತು. ಈಗ ಹೊಸದಾಗಿ 2ನೇ ಹಂತದಲ್ಲಿ 20 ಸಚಿವರು ಯಾರಿದ್ರು ಆ 20 ಸಚಿವರಿಗೆ ಇವತ್ತು ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಖಾತೆಯನ್ನ ಹಂಚಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸೊ ಮೊದಲ ಹಂತದಲ್ಲಿ ಹಂಚಿಕೆ ಮಾಡಿದ್ದಂತಹ ಸಚಿವರ ಖಾತೆಗಳನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಯಾವ ಸಚಿವರಿಗೆ ಯಾವ ಖಾತೆಯನ್ನು ಬದಲಾವಣೆ ಮಾಡಲಾಗಿದೆ ಅನ್ನೋದನ್ನ ಮಾಹಿತಿಯನ್ನು ಕೊಟ್ಟು ನಂತರ ಹೊಸ ಸಚಿವರಿಗೆ ಯಾವ್ಯಾವ ಖಾತೆಯನ್ನು ಕೊಡಲಾಗಿದೆ ಅನ್ನೋದನ್ನ ಹೇಳ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಹೊಸ ಖಾತೆಯನ್ನು ಕೊಡಲಾಗಿದೆ. ಅವರು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಾರಿಗೆ ಸಚಿವರಾಗಿದ್ರು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನ ಕೊಡಲಾಯಿತು. ಆದರೆ ಅವರು ನನಗೆ ಜಲಸಂಪನ್ಮೂಲ ಇಲಾಖೆ ಬೇಡ, ನನಗೆ ನಗರಾಭಿವೃದ್ಧಿ ಇಲಾಖೆ ಬೇಕು ಅಂತ ಹೇಳಿ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ರು. ಆದರೆ ರಾಜೀನಾಮೆಯನ್ನ ಹೈಕಮಾಂಡ್ ಅಂಗೀಕಾರ ಮಾಡಿರಲಿಲ್ಲ. ಈಗ ಅವರ ಖಾತೆಯನ್ನ ಜಲಸಂಪನ್ಮೂಲ ಇಲಾಖೆಯಿಂದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಗೆ ಬದಲಾವಣೆ ಮಾಡಲಾಗಿದೆ. ಅದ್ರ ಜೊತೆಗೆ ಎಚ್.ಕೆ. ಮುನಿಯಪ್ಪ ಅವರಿಗೆ ಆಹಾರ ಖಾತೆಯನ್ನ ಕೊಡಲಾಗಿತ್ತು. ಅದರ ಬದಲಿಗೆ ಈಗ ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಹೊಸದಾಗಿ ಏನು 20 ಜನ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿದ್ರು ಅವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಜಮೀರ್ ಅಹಮದ್ಗೆ ವಸತಿ, ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಲಕ್ಷ್ಮಣ್ ಸವದಿಗೆ ಸಹಕಾರ, ಕೃಷಿ ಮಾರುಕಟ್ಟೆಯನ್ನು ಹೊರತುಪಡಿಸಿ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ ಖಾತೆ, ಕೆ.ಎಚ್. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ, ಶಿವರಾಜ್ ತಂಗಡಿ ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನೋಡ್ಕೊಳ್ತಾ ಇದ್ರು. ಈಗ ಅವರಿಗೆ ಮತ್ತೆ ಅದೇ ಖಾತೆಯನ್ನ ಕೊಡಲಾಗಿದೆ. ಜೊತೆಗೆ ಯು.ಟಿ. ಖಾದರ್ ಅವರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಫ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳನ್ನ ಕೊಡಲಾಗಿದೆ. ಅವರಿಗೆ ಆಡ್ ಮಾಡಲಾಗಿದೆ. ಯು.ಟಿ. ಖಾದರ್ ಅವರು ಈ ಹಿಂದೆ ಸ್ಪೀಕರ್ ಆಗಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವರಿಗೆ ಸಚಿವ ಸ್ಥಾನವನ್ನ ಕೂಡ ಕೊಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯನ್ನ ನೀಡಲಾಗಿದೆ. ಟಿ. ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಯನ್ನ ನೀಡಲಾಗಿದೆ. ಚೆಲುವರಾಯ ಸ್ವಾಮಿ ಅವರಿಗೆ ಬೃಹತ್ ಮತ್ತು ಮಧ್ಯಮ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನ ನೀಡಲಾಗಿದೆ. ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಖಾತೆಯನ್ನ ಕೊಡಲಾಗಿದೆ. ಶಿವಲಿಂಗೇಗೌಡರಿಗೆ ಅಬಕಾರಿ ಇಲಾಖೆಯನ್ನ ಕೊಡಲಾಗಿದೆ. ಶಿವಲಿಂಗೇಗೌಡರು ಮೊದಲ ಬಾರಿಗೆ ಸಚಿವರಾಗಿರುವಂತಹವರು, ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅವರು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಅಬಕಾರಿ ಇಲಾಖೆಯನ್ನ ಕೊಡಲಾಗಿದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ಕೃಷಿ ಇಲಾಖೆಯನ್ನ ಕೊಡಲಾಗಿದೆ. ವಿಜಯಾನಂದ ಕಾಶಪ್ಪನವರು ಕೂಡ ಮೊದಲ ಬಾರಿಗೆ ಸಚಿವರಾಗಿರುವಂತಹವರು. ಅವರಿಗೆ ಸಣ್ಣ ಕೈಗಾರಿಕೆಗಳು, ಸಾರ್ವಜನಿಕ ಉದ್ದಿಮೆಗಳು ಈ ಖಾತೆಯನ್ನ ಕೊಡಲಾಗಿದೆ. ಜೊತೆಗೆ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯನ್ನ ಕೊಡಲಾಗಿದೆ. ಸಂತೋಷ್ ಲಾಡ್ ಅವರು ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಕಾರ್ಮಿಕ ಇಲಾಖೆಯನ್ನ ನೋಡ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಅವರಿಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕೂಡ ಸಾಕಷ್ಟು ಅನುಕೂಲಗಳನ್ನ ಕೂಡ ಜನರಿಗೆ ಮಾಡಿಕೊಡ್ತಾ ಇದ್ರು. ಅವರಿಗೂ ಕೂಡ ಈಗ ಕಾರ್ಮಿಕ ಇಲಾಖೆಯನ್ನ ಕೊಡಲಾಗಿದೆ. ಕೆ.ಎಸ್. ಬಸವಂತಪ್ಪ ಅವರಿಗೆ ಮುಜರಾಯಿ, ಮೀನುಗಾರಿಕೆ ಮತ್ತು ಬಂದರು ಒಳನಾಡು ಜಲ ಸಾರಿಗೆಯನ್ನ ಕೊಡಲಾಗಿದೆ. ಬಸವಂತಪ್ಪ ಅವರು ಸಚಿವರಾಗಿರುವಂತದ್ದು ಒಂಥರ ಖುಷಿ
ವಿಚಾರ. ಏನಕ್ಕೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿ ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು. ಒಬ್ಬ ಪೌರ ಕಾರ್ಮಿಕನ ಮಗ ಇವತ್ತು ಸಚಿವ ಸ್ಥಾನಕ್ಕೆ ಏರಿದ್ದಾರೆ. ಅವರ ಹಿಂದಿನ ಶ್ರಮ ಅದೆಲ್ಲದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೇಬೇಕು. ತೀರಾ ಬಡತನದಿಂದ ಬೆಳೆದು ಬಂದಂಥವ್ರು. ಅವ್ರ ತಂದೆ ತಾಯಿ ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅವರು ಈಗ ಸಚಿವರಾಗಿದ್ದಾರೆ. KS ಬಸವಂತಪ್ಪ ಅವರು ಮುಜರಾಯಿ ಇಲಾಖೆ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆಯನ್ನ ಅವರಿಗೆ ನೀಡಲಾಗಿದೆ. ಮುಜರಾಯಿಯನ್ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಚಿವ ರಾಮಲಿಂಗಾರೆಡ್ಡಿ ಅವರು ನೋಡ್ಕೊಳ್ತಾ ಇದ್ರು. ಈಗ ಆ ಮುಜರಾಯಿ ಇಲಾಖೆಯನ್ನ ಬಸವಂತಪ್ಪ ಅವರಿಗೆ ಕೊಡಲಾಗಿದೆ. ಅದರ ಜೊತೆಗೆ ಮೀನುಗಾರಿಕೆ, ಬಂದರು ಮತ್ತು ಜಲಸಾರಿಗೆಯನ್ನ ಈ ಹಿಂದೆ ಮಂಕಳ ವೈದ್ಯ ಅವರಿಗೆ ಕೊಡಲಾಗಿತ್ತು. ಈಗ ಮಂಕಳ ವೈದ್ಯ ಅವರು ಸಚಿವ ಸಂಪುಟದಲ್ಲಿ ಇಲ್ಲ. ಮೊದಲ ಹಂತದಲ್ಲಿ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಲಾಯಿತು. ಅದಾದ್ಮೇಲೆ ಒಂದಷ್ಟು ಬದಲಾವಣೆಗಳು, ಸಚಿವ ಸ್ಥಾನವನ್ನ ಬದಲಾವಣೆ ಮಾಡಿದ ನಂತರ ಅವರ ಬದಲಾಗಿ SS ಮಲ್ಲಿಕಾರ್ಜುನ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಯಿತು. ಹಾಗಾಗಿ ಮಂಕಳ ವೈದ್ಯ ಅವರು ಈ ಬಾರಿ ಸಚಿವ ಸಂಪುಟದ ಲಿಸ್ಟ್ ಅಲ್ಲಿ ಇಲ್ಲ. ಅವರು ನಿಭಾಯಿಸ್ತಾ ಇದ್ದಂತಹ ಖಾತೆ ಮೀನುಗಾರಿಕೆ, ಬಂದರು, ಜಲಸಾರಿಗೆ ಖಾತೆಯನ್ನ ನಿರ್ವಹಿಸ್ತಾ ಇದ್ರು. ಆ ಒಂದು ಖಾತೆಯನ್ನ ಈಗ ಬಸವಂತಪ್ಪ ಅವರಿಗೆ ನೀಡಲಾಗಿದೆ. ಈಗಾಗಲೇ ನಾನು ಹೇಳ್ದಾಗೆ ಮಂಕಳ ವೈದ್ಯ ಬದಲಿಗೆ SS ಮಲ್ಲಿಕಾರ್ಜುನ್, ದಾವಣಗೆರೆ SS ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನವನ್ನ ಕೂಡ ಕೊಡಲಾಯಿತು. ಯಾಕಂದ್ರೆ ಮಂಕಳ ವೈದ್ಯ ಅವರನ್ನ ಕೈ ಬಿಡುವಾಗ ಮಲ್ಲಿಕಾರ್ಜುನ್ ಅವರು ಒಂದು ಮಾತು ಹೇಳಿದ್ರಂತೆ, ನೀವು ನನ್ಗೇನಾದ್ರೂ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಇಡೀ ಫ್ಯಾಮಿಲಿ ರಾಜೀನಾಮೆಯನ್ನ ಕೊಡ್ತೀವಿ ಅಂತ. ಏನಕ್ಕೆ ಅಂದರೆ ಅವರ ತಂದೆ ಕೂಡ ರಾಜಕಾರಣಿಯಾಗಿದ್ದಂಥವ್ರು. ಅವರ ಮಗ ಸಮರ್ಥ್ ಕೂಡ 27 ವರ್ಷಕ್ಕೆ ಶಾಸಕರಾಗಿದ್ದಾರೆ. ಅವರ ಪತ್ನಿಯು ಕೂಡ ರಾಜಕಾರಣದಲ್ಲಿ ಇದ್ದಾರೆ. ಹೀಗಾಗಿ ಇಡೀ ರಾಜಕೀಯ ರಂಗಕ್ಕೆ ನಾವು ಫುಲ್ ಫ್ಯಾಮಿಲಿ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ SS ಮಲ್ಲಿಕಾರ್ಜುನ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಯಿತು ಅನ್ನೋದು ರಾಜಕೀಯ ರಂಗದಲ್ಲಿ ಇರುವಂತಹ ಚರ್ಚೆ. ಸೊ SS ಮಲ್ಲಿಕಾರ್ಜುನ್ ಅವರಿಗೆ ಈಗ ಗಣಿ ಮತ್ತು ಭೂ ವಿಜ್ಞಾನ ಜೊತೆಗೆ ತೋಟಗಾರಿಕೆ, ಹಾರ್ಟಿಕಲ್ಚರ್ ಖಾತೆಯನ್ನ ಕೂಡ ಕೊಡಲಾಗಿದೆ. ಇನ್ನ ರಿಜ್ವಾನ್ ಹರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳ ಖಾತೆಯನ್ನ ಕೂಡ ಕೊಡಲಾಗಿದೆ. ಶಿವಾಜಿನಗರದ MLA ಇವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನ ಕೊಡಲಾಗಿದೆ. ಇನ್ನು ನರೇಂದ್ರ ಸ್ವಾಮಿಗೆ ಕೃಷಿ ಇಲಾಖೆ, HC ಬಾಲಕೃಷ್ಣಗೆ ಪೌರಾಡಳಿತ ಇಲಾಖೆ. HC ಬಾಲಕೃಷ್ಣ ಅವರು ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡಿದಂಥವ್ರು. ಅಂದ್ರೆ ಅವ್ರ ಹೆಸರು ಸಾಕಷ್ಟು ಕಡೆ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಡದಿಯಲ್ಲಿ ರೈತರು ಗಲಾಟೆಯನ್ನ ಮಾಡ್ತಾ ಇದ್ರು. ಆಗ HC ಬಾಲಕೃಷ್ಣ ಅವರ ಹೆಸರು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಆ ಕಡೆ ರೈತರು ಜಮೀನನ್ನ ಕೊಡಲ್ಲ ಅಂತ ಹೇಳ್ತಿದ್ರು, ಆದ್ರೆ ಸರ್ಕಾರ ಜಮೀನನ್ನ ತೆಗೆದುಕೊಳ್ತೀವಿ ಅನ್ನೋ ಒಂದು ವಾದ ವಿವಾದ, ಚರ್ಚೆಗಳು, ಬೆಳವಣಿಗೆಗಳು ಈಗಲೂ ಕೂಡ ನಡೀತಾ ಇದೆ. ಯಾಕಂದ್ರೆ ಬಿಡದಿ ಬರುವಂತದ್ದು HC ಬಾಲಕೃಷ್ಣ ಅವರ ಕ್ಷೇತ್ರ ಏನಿದೆ ಅದೇ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ HC ಬಾಲಕೃಷ್ಣ ಅವರ ಹೆಸರು ಸಾಕಷ್ಟು ಕಡೆ ಕೇಳಿ ಬರ್ತಾ ಇತ್ತು. ಇನ್ನ B ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯನ್ನ ಕೂಡ ಕೊಡಲಾಗಿದೆ. ಸೊ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಈಗಲೂ ಕೂಡ ವಿಚಾರಣೆ ನಡೀತಾ ಇದೆ. ಅವರಿಗೆ ಈಗ ಇಲಾಖೆಯನ್ನ ಕೂಡ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ನಾಗೇಂದ್ರ ಅವರು ಬಗ್ಗೆ ಇನ್ನೂ ವಿಚಾರಣೆ ಆಗ್ತಾ ಇದೆ. ಅವ್ರನ್ನ ಯಾಕೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರು, ಅವ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು, ಮತ್ತೆ ನಾಳೆಯಿಂದ ಈ ಒಂದು ಅಧಿವೇಶನ ಆರಂಭ ಆಗುತ್ತೆ, ಹಾಗಾಗಿ ನಾವು ಅಧಿವೇಶನವನ್ನ ಮಾಡೋದಕ್ಕೆ ಬಿಡೋದಿಲ್ಲ, ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿದ್ದಾರೆ, ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಹೊರಗೆ ಹಾಕಬೇಕು ಅಂತ ಹೇಳಿ. ಆದ್ರೆ ಸಚಿವ ಸ್ಥಾನದಿಂದ ಹೊರಗೆ ಹಾಕಿಲ್ಲ, ಅದರ ಬದಲಾಗಿ ನಾಗೇಂದ್ರ ಅವರಿಗೆ ಖಾತೆಯನ್ನು ಕೂಡ ನಿಗದಿ ಮಾಡಲಾಗಿದೆ, ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ. ಸೊ ಇದಿಷ್ಟು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಿಗೆ ಖಾತೆಯನ್ನ ನೀಡಿರುವಂಥದ್ದು. ಇನ್ನ ಈ ಒಂದು ಸಚಿವ ಸಂಪುಟದ ವಿಚಾರವಾಗಿ ಮಹಿಳೆಯರಿಗೆ ಯಾರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಅದನ್ನ ಇನ್ನೂ ಕೂಡ ಕನ್ಸಿಡರ್ ಮಾಡ್ದೇನೆ ಪೆಂಡಿಂಗ್ ಅಲ್ಲಿ ಇಟ್ಟಿರುವಂತದ್ದು. ಈ ಹಿಂದೆ 20 ಜನರ ಸಚಿವರ ಲಿಸ್ಟ್ ಬಿಡುಗಡೆಯಾದಾಗ ಗಾಯತ್ರಿ ಶಾಂತಕುಮಾರಿ ಅವರ ಹೆಸರು ಕೇಳಿ ಬಂದಿತ್ತು. ಇನ್ನೇನು ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಎನ್ನುವಾಗ್ಲೇನೆ ಅವರಿಗೆ ಪ್ರಮಾಣ ವಚನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಆ ಸಚಿವ ಸ್ಥಾನದ ಲಿಸ್ಟ್ ಏನಿತ್ತು ಆ ಲಿಸ್ಟ್ ಇಂದ ಅವರ ಹೆಸರನ್ನ ಕೈ ಬಿಡಲಾಗಿತ್ತು. ಅದಾದ ಬಳಿಕ ಸಾಕಷ್ಟು ಹೆಸರುಗಳು ಕೇಳಿ ಬಂತು ಬಿಡಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೊಡ್ಲಾಗುತ್ತೆ, ನಯನ ಮೋಟಮ್ಮ ಅವರಿಗೆ ಕೊಡ್ಲಾಗುತ್ತೆ, ಆಮೇಲೆ ಕೋಲಾರದ MLA ಒಬ್ರು ಇದ್ದಾರೆ ಮಹಿಳೆ, ಅವ್ರಿಗೆ ಕೊಡ್ಲಾಗುತ್ತೆ, ಹಿಂಗೆಲ್ಲ ಚರ್ಚೆಗಳಾಗ್ತಾ ಇತ್ತು. ಅವ್ರಿಗೆ ಇನ್ನೂ ಕೂಡ ಫೈನಲ್ ಮಾಡಿಲ್ಲ ಮಹಿಳೆಯರಿಗೆ ಯಾರಿಗೆ ಕೊಡಬೇಕು ಅಂತ. ಮಹಿಳಾ ಮೀಸಲಾತಿ, ಮಹಿಳಾ ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಅಂತ
ಅಂತ ಸರ್ಕಾರ ವೇದಿಕೆ ಮೇಲೆ ಉದ್ದುದ್ದ ಭಾಷಣವನ್ನ ಮಾಡ್ತಾರೆ. ಆದ್ರೆ ಮಹಿಳೆಯರನ್ನ ಇನ್ನೂ ಕೂಡ ಕನ್ಸಿಡರ್ ಮಾಡಿಲ್ಲ. ನೋಡೋಣ ಯಾವಾಗ ಆಗುತ್ತೆ ಅಂತ. ಸೊ ಇದಿಷ್ಟು ಸದ್ಯದ ಬೆಳವಣಿಗೆ ಆಗಿರುವಂತದ್ದು. ಇದ್ರ ಜೊತೆಗೆ ಉಳಿದಂತಹ ಬೇರೆ ಬೇರೆ ಯಾವ್ಯಾವ ಖಾತೆಗಳಿದೆ ಆ ಎಲ್ಲಾ ಖಾತೆಗಳು ಕೂಡ ಸದ್ಯಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಳಿಯೇನೆ ಇರುವಂಥದ್ದು. ಸೊ ಎಷ್ಟೋ ದಿನಗಳ ಆದಮೇಲೆ ಅಂದರೆ ಎರಡನೇ ಹಂತದಲ್ಲಿ ಸಚಿವ ಸಂಪುಟ ಏನು ರಚನೆ ಆಯಿತು ಅದರಲ್ಲಿ ಇದ್ದಂಥ ಸಚಿವರಿಗೆ ಈಗ ಖಾತೆಯನ್ನು ನಿಗದಿ ಮಾಡಲಾಗಿದೆ. ಇದರಲ್ಲಿ ಯಾವ್ಯಾವ ಸಚಿವರು ನನಗೆ ಈ ಖಾತೆ ಬೇಡ, ಆ ಖಾತೆ ಕೊಡಿ, ಅದು ಬೇಡ, ಇದು ಕೊಡಿ ಅಂತ ಖಾತೆ ತೆಗಿಲಿಲ್ಲ ಅಂದರೆ ಈ ಒಂದು ಕ್ಯಾಬಿನೆಟ್ಟು ಸುಗಮವಾಗಿ ಹಾಗೆ ನಡೆದುಕೊಳ್ಳುತ್ತೆ. ಅದರ ಬದಲಾಗಿ ನನಗೆ ಇದು ಬೇಡ, ಆ ಖಾತೆಯನ್ನು ಕೊಡಿ, ನನ್ನ ಖಾತೆಯನ್ನು ಬದಲಾವಣೆ ಮಾಡಿಕೊಡಿ, ಇಲ್ಲಾಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಚಿವರು ಮತ್ತೆ ಏನಾದ್ರೂ ವಿವಾದವನ್ನು ತೆಗೆದ್ರೆ, ತಕರಾರನ್ನ ತೆಗೆದ್ರೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಅತಿ ದೊಡ್ಡ ತಲೆನೋವಾಗುತ್ತೆ. ಸೊ ಈಗ ಸಚಿವರಿಗೆ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.